ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಕೈಲಿರುವಂತಹ ಈ ಅದ್ಭುತವಾದಂತ ಈ ಬ್ಯೂಟಿಫುಲ್ ಆಗಿರುವಂತ ವಾಲ್ ಹ್ಯಾಂಗಿಂಗ್ ನ ನನಗೆ ರೆಡಿ ಮಾಡಿ ಕಳಿಸಿರೋದು ಪ್ರಿಸರ್ವಿಂಗ್ ಗಿಫ್ಟ್ಸ್ ಅವರು. ಸೊ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ವರುಣ, ನನಗೆ ಇಷ್ಟು ಕ್ಲಾಸಿಯಾಗಿ ಎಲಿಗೆಂಟ್ ಆಗಿರುವಂತಹ ಈ ಒಂದು ವಾಲ್ ಪೀಸ್ ನ ಕಳಿಸ್ಕೊಟ್ಟಿದ್ದೀರಾ ನೀವು. ಇದನ್ನ ನಾನು ರೆಡಿ ಮಾಡಿಸ್ಕೊಂಡಿರೋದು ನಮ್ಮ ಮದುವೆಗೆ ಯೂಸ್ ಮಾಡಿದಂತ ಹಾರ ಇರುತ್ತಲ್ಲ, ಅದರ ಫ್ಲವರ್ಸ್ ಅಂಡ್ ಲೀವ್ಸ್ ಇಂದ. ಆಲ್ಸೋ ಇದರಲ್ಲಿ ನಮ್ಮ ಮದುವೆ ಡೇಟ್ ಅಂಡ್ ನಾನು ನನ್ನ ಹಸ್ಬೆಂಡ್ ತುಂಬಾ ಬಿಲೀವ್ ಮಾಡುವಂತ ಕೋಟ್ ಮ್ಯಾನಿಫೆಸ್ಟ್ ಡ್ರೀಮ್ಸ್ ಅಂತ ಹಾಕ್ಸ್ಕೊಂಡಿದೀನಿ. ಇದೇ ರೀತಿ ನೀವು ನಿಮ್ಮ ಸ್ಪೆಷಲ್ ಮೂಮೆಂಟ್ಸ್, ಮದುವೆ ಆಗಿರ್ಬೋದು, ಫಸ್ಟ್ ಪ್ರಪೋಸ್ ಮಾಡಿದಂತ ರೋಸ್ ಆಗಿರ್ಬೋದು, ಬೇಬಿ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪೆಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಪೆಟ್ ಹೇರ್ನು ಎಷ್ಟೋ ಜನ ಪ್ರಿಸರ್ವ್ ಮಾಡಕ್ ಇಷ್ಟಪಡ್ತಾರೆ, ಪೆಟ್ ನೇಲ್ಸ್ ನ ಪ್ರಿಸರ್ವ್ ಮಾಡಕ್ ಇಷ್ಟಪಡ್ತಾರೆ. ಎಲ್ಲದನ್ನು ಈ ರೀತಿ ಆರ್ಟಿಫ್ಯಾಕ್ಟ್ಸ್ ಆಗಿ ರೆಡಿ ಮಾಡಿಸ್ಕೋಬಹುದು. ಆಲ್ಸೋ ಇದೇ ರೀತಿ ರೇಸಿನ್ ಆರ್ಟ್ ಅಲ್ಲಿ ನೀವು ರಿಟರ್ನ್ ಗಿಫ್ಟ್ಸ್ ನ ಕೂಡ ಪ್ಲಾನ್ ಮಾಡಬಹುದು. ಇತ್ತೀಚೆಗೆ ರೇಸಿನ್ ಆರ್ಟ್ ತುಂಬಾ ಟ್ರೆಂಡಿಂಗ್ ಆಗಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಮನೆಯ ಅಂದಾನ ಹೆಚ್ಚಿಸ್ಕೊಳ್ಳಕ್ಕೆ ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ನೀವು ಪ್ರಿಸರ್ವಿಂಗ್ ಗಿಫ್ಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಈ ಒಂದು ರೀಲ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಆಲ್ಸೋ ಇವ್ರಿಗೆ ನೀವು DM ಮಾಡಿ ಎಂಥದೇ ಅದ್ಭುತವಾದಂತಹ ಪೀಸಸ್ ನ ನಿಮ್ದು ಹಾಕ್ಸ್ಕೋಬಹುದು. ಸೊ ಇದನ್ನ ಈ ರೀತಿ ಯಾವುದೇ ಒಂದು ವಾಲ್ ಮೇಲೆ ಪ್ಲೇಸ್ ಮಾಡಿದ್ರೆ ಎಷ್ಟು ಕ್ಲಾಸಿಯಾಗಿ ಎಲಿಗೆಂಟ್ ಆಗಿ ಮನೆಯ ಅಂದಾನ ಹೆಚ್ಚುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಪ್ರಿಸರ್ವಿಂಗ್ ಗಿಫ್ಟ್.